ಇವತ್ತು ಮಾರ್ಕೆಟ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ನ್ಯೂಟ್ರಲ್ ಸರ್? Neutral to gap. Neutral to gap up. ವೆರಿ ಗುಡ್. ನ್ಯೂಟ್ರಲ್ ಟು ಗ್ಯಾಪ್ ಅಪ್. ನ್ಯೂಟ್ರಲ್ ಟು ಗ್ಯಾಪ್ ಅಪ್ ಓಪನ್ ಆಗ್ಬಿಟ್ಟು ಏನಾಗುತ್ತೆ ನೆಕ್ಸ್ಟ್? Small Upside. downside. Small down. ಸ್ಮಾಲ್ ಡೌನ್ ಸೈಡ್ ಬಂದ್ಬಿಟ್ಟು ಅಗೇನ್ ಇಲ್ಲಿಂದ ಏನಾಗತ್ತೆ? Upside. Upside. ಅಪ್ಸೈಡ್ ಹೋಗ್ಬಿಟ್ಟು ಮತ್ತೆ ಇಲ್ಲಿಂದ ಏನಾಗತ್ತೆ? Small Small retracement. down. ಸ್ಮಾಲ್ ರಿಟ್ರೇಸ್ಮೆಂಟ್ ಬಂದ್ಬಿಟ್ಟು ಅಗೇನ್ ಏನಾಗತ್ತೆ ಸರ್ ಇಲ್ಲಿ? Upside. ಅಪ್ಸೈಡ್ ಹೋಗ್ಬಿಟ್ಟು ಇಲ್ಲಿ Trend line breakout ಮಾಡಿ. ವೆರಿ breakout ಆಗುತ್ತೆ ಗುಡ್. sir. ಟ್ರೆಂಡ್ ಲೈನ್ ಬ್ರೇಕ್ಔಟ್ ಬಂದ್ಬಿಟ್ಟು ಅಗೇನ್ ಅಪ್ಸೈಡ್ Upside. ಬರುತ್ತಾ ಡೌನ್ ಸೈಡ್ ಬರುತ್ತಾ? Upside. Upside. ಟ್ರೆಂಡ್ ಲೈನ್ ಬ್ರೇಕ್ಔಟ್ ಬಂದ್ಬಿಟ್ಟು ಅಪ್ಸೈಡ್ ಗೆ ಹೋಗ್ಬಿಟ್ಟು ಒಂದು ಮೊಮೆಂಟಮ್ ನೋಡ್ತೀವಿ. ಇಲ್ಲಿ ಈ ತರ ಒಂದು ರಿಟ್ರೇಸ್ಮೆಂಟ್ ಬಂದ್ಬಿಟ್ಟು ಒಂದು ಮೊಮೆಂಟಮ್ ನೋಡ್ತೀವಿ. ಮತ್ತೆ ಇಲ್ಲಿಂದ ಏನಾಗತ್ತೆ? Downfall ಆಗುತ್ತೆ. Downside. ಡೌನ್ ಸೈಡ್ ಆಗ್ಬಿಟ್ಟು ಕೊನೆಗೆ ಒಂದು ಅಪ್ಸೈಡ್ ಬರುತ್ತೆ. ಹೆಲೋ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಬಿಫೋರ್ ಓಪನಿಂಗ್ ದ ಮಾರ್ಕೆಟ್ ಸ್ಟ್ರಕ್ಚರ್ನ ಹೇಳಿದ್ದೆ. ಫಸ್ಟ್ ಮೊಮೆಂಟಮ್ ಡೌನ್ ಸೈಡ್ ಬರಬೇಕಿತ್ತು, ಡೌನ್ ಸೈಡ್ ಮೊಮೆಂಟಮ್ ಬಂತು. ಈ ಒಂದು ಮೊಮೆಂಟಮ್ ಏನಾಗಬೇಕು 100% ಆಗಿಲ್ಲ. ಆ್ಯಂಡ್ ಈ ಒಂದು ಸ್ಟ್ರಕ್ಚರ್ನ ನೋಡಿಕೊಂಡು ನಾವು ಯಾರು ಬ್ಲೈಂಡ್ ಟ್ರೇಡಿಂಗ್ ಮಾಡಲ್ಲ. ಓಕೆ, ಸೊ ಎಲ್ಲಿ ಎಂಟ್ರಿ ತಗೋಬೇಕು, ಎಂಟ್ರಿ ಪ್ರಾಪರಾಗಿ ಎಂಟ್ರಿ ತಗೋಬಾರ್ದ ಅಂತ ಸಹ ಸ್ಟೂಡೆಂಟ್ಸ್ಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ಈವನ್ ಈ ಒಂದು ಅಪ್ಸೈಡ್ ಯಾಕೆ ಬಂದಿಲ್ಲ ಅಂತಂದರೆ ಮಾರ್ಕೆಟಲ್ಲಿ ರೇಂಜ್ ಇರಲಿಲ್ಲ, 100% ರೇಂಜ್ ಇಲ್ಲ, ಅದರಿಂದ ಮಾರ್ಕೆಟ್ ಅಪ್ಸೈಡ್ ಬಂದಿಲ್ಲ. ಸೊ ಸ್ಟೂಡೆಂಟ್ಸ್ಗೆ ಗೊತ್ತಿರುತ್ತೆ. ಈ ಒಂದು ಕೊನೆಗೆ ಒಂದು ಡೌನ್ ಫಾಲ್ ಆಗಬೇಕಿತ್ತು, ಅಗೇನ್ ಒಂದು ಅಪ್ಸೈಡ್ ಬರಬೇಕಿತ್ತು, ಸೇಮ್ ಆಯಿತು, ನೀವು ನೋಡ್ಬೋದು. ಸೊ ಈ ಒಂದು ಮೊಮೆಂಟಮ್ ಡ್ಯೂ ಟು ಮಾರ್ಕೆಟಲ್ಲಿ ರೇಂಜ್ ಇರಲಿಲ್ಲ, ಅದರಿಂದ ಆಗಿಲ್ಲ. ಸೊ ಎನಿಹಾವ್ ನೋಡ್ಬೋದು, ಲಾಸ್ಟ್ 4 ಮಂತ್ಸಿಂದ ಕನ್ಸಿಸ್ಟೆಂಟಾಗಿ ತೋರಿಸ್ತಾ ಇದ್ದೀನಿ ಬಿಫೋರ್ ಓಪನಿಂಗ್ ದ ಮಾರ್ಕೆಟ್. ಈವನ್ ಸುಮಾರು ಸತಿ ನಾನು ಬುಕ್ ಮಾಡಿ ಸಹ ತೋರಿಸಿದ್ದೀನಿ. ಈವನ್ 367 ಪಾಯಿಂಟ್ಸ್ ಇಂಟ್ರಾಡೇಯಲ್ಲಿ ಬುಕ್ ಮಾಡಿ ತೋರಿಸಿದ್ದೀನಿ. ಓಕೆ, ಒಂದೇ ಹೇಳ್ತೀನಿ ನೋಡಿ, ಸ್ಟಾಕ್ ಮಾರ್ಕೆಟ್ಗೆ ನೀವು ಬರ್ತಿರೋದು ಸುಮಾರು ಜನರು, ಈವನ್ ಕೆಲವರು ಬಿಡ್ತಾ ಇದ್ದಾರೆ ಸ್ಟಾಕ್ ಮಾರ್ಕೆಟ್ನ ಹ್ಯೂಜ್ ಲಾಸಸ್ ಮಾಡಿಕೊಂಡು. ಬಿಕಾಸ್ ಆಫ್ ಸೈಕಾಲಜಿ ಡೆವಲಪ್ಮೆಂಟ್ ಆಗಿಲ್ಲ ಅವ್ರಿಗೆ. ಪ್ರಾಪರ್ ಎಜುಕೇಷನ್ ಗೊತ್ತಿರಬೇಕು ಆ್ಯಂಡ್ ಪ್ರಾಪರ್ ಮೆಂಟರ್ ಸಿಗಬೇಕು ಫಸ್ಟ್ ಆಫ್ ಆಲ್. ಈವನ್ ಈಗ ನೋಡಿ, ನನ್ನ ಹತ್ರ ಬಂದರೆ ನಾನು ಬಿಫೋರ್ ಓಪನಿಂಗ್ ದ ಮಾರ್ಕೆಟ್ ಸ್ಟ್ರಕ್ಚರ್ನ ಹೇಳ್ಕೊಡ್ತಾ ಇದ್ದೀನಿ, ಸೈಕಾಲಜಿ ಡೆವಲಪ್ಮೆಂಟ್ ಸಹ ಹೇಳ್ಕೊಡ್ತಾ ಇದ್ದೀನಿ. ಸುಮಾರು ಜನರು 1:3 ಈಸಿಯಾಗಿ ಬುಕ್ ಮಾಡ್ತಾ ಇದ್ದಾರೆ. ಸೊ ಬಿಫೋರ್ ದಟ್ ಡೈಲಿ ಓವರ್ ಟ್ರೇಡಿಂಗ್ ಮಾಡೋರು ನನ್ನ ಹತ್ರ ಬಂದ ಮೇಲೆ ಓನ್ಲಿ 1 or 2 ಟ್ರೇಡ್ಸಲ್ಲಿ ಮುಗಿಸ್ತಾ ಇದ್ದಾರೆ ಡೇನ. ಆ್ಯಂಡ್ ಪ್ರೀವಿಯಸ್ಲಿ 1:1 ಸಹ ಬುಕ್ ಮಾಡೋಕ್ಕಾಗ್ತಾ ಇರಲಿಲ್ಲ ಕೆಲವ್ರಿಗೆ ನನ್ನ ಹತ್ರ ಬಿಫೋರ್ ಕಮಿಂಗ್ ಟು ಮೀ. ಆದರೆ ಇವಾಗ 1:3 ಹೋಲ್ಡ್ ಮಾಡೋ ಅಷ್ಟು ಕೆಪಾಸಿಟಿ ಬಂದಿದೆ. ಈ ರೀತಿ ಒಂದು ಸೈಕಾಲಜಿ ಡೆವಲಪ್ಮೆಂಟ್ ಆಗ್ತಿದೆ. ಈವನ್ ಪರ್ಫೆಕ್ಟ್ ಎಂಟ್ರಿ ಯಾಕೆ ಎಂಟ್ರಿ ತಗೊತಾ ಇದ್ದೀವಿ, ಯಾಕೆ ಎಂಟ್ರಿ ಮಾಡಬಾರ್ದು ಅನ್ನೋ ಒಂದು ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಸಹ ಇದೆ. ಸೊ ನಾವು 1 ವರ್ಷ ಹೇಳ್ಕೊಡ್ತೀವಿ ಸ್ಟಾಕ್ ಮಾರ್ಕೆಟ್ನ, ಡೈಲಿ 2 ಕ್ಲಾಸಸ್ ಮಾಡ್ತಿರೋದು. ಇಂಟ್ರೆಸ್ಟೆಡ್ ಆಗಿದ್ದರೆ ಸ್ಟಾಕ್ ಮಾರ್ಕೆಟಲ್ಲಿ ಪ್ರಯತ್ನ ಮಾಡಬೇಕು, ಅಥವಾ ನಾವು ಬಿಗಿನರ್ಸ್ ಅಂತ ಇದ್ದರೆ ಸೊ ಖಂಡಿತ ನಮ್ಮ ಹತ್ರ ಬರ್ಬೋದು. ಆದರೆ ನಾವು 1 ವರ್ಷ ಹೇಳ್ಕೊಡ್ತೀವಿ, ನಿಮಗೆ ಅರ್ಥ ಆಗೋ ಥರ ನಾನು ಹೇಳ್ಕೊಡ್ತೀನಿ ಸ್ಟಾಕ್ ಮಾರ್ಕೆಟ್ನ. ಒಂದ್ಸತಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಇಫ್ ಇನ್ ಕೇಸ್ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ಇಲ್ಲಿ ಕಾಣಿಸೋ ಒಂದು ನಂಬರ್ಗೆ ವಾಟ್ಸಪ್ಗೆ ಮೆಸೇಜ್ ಮಾಡಿ ಯಾವ ರೀತಿ ಜಾಯ್ನ್ ಆಗಬೇಕು ಅಂತ ಹೇಳ್ಕೊಡ್ತೀವಿ. ಈವನ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಸಹ ಕಾಲ್ ಮಾಡಿ, ಏನೂ ಆಗಲ್ಲ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್, ನಾಳೆ ಸಿಗ್ತೀನಿ.